ಸರ್ ನೋಡಿ, ಒಂದು ಕೈ ಇಂಜೆಕ್ಷನ್ ತಗೊಂಡು ಈ ಥರ ಆಗಿರೋದು ಇವರು. ನೀವು ಬಿಟ್ಬಿಟ್ರಿ? ಇವಾಗ ಬೆಳಿಗ್ಗೆಯಿಂದ 3 ಮಾಡಿ ಇವಾಗ ಒಂದು ತಗೊಳ್ಳೋಣ ಅಂತ ಬಂದಿದ್ದು. 15 ದಿವಸ ಇದೆ ಸರ್ಜರಿಗೆ. ಕಲ್ತ್ಮೇಲೆ ಅದು ಕ್ರೇವಿಂಗ್ಸ್ ಹೆವಿ ಇರುತ್ತೆ. ನಾವು ನೋಡಿ ಹೋಗಿ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಎಷ್ಟು ಚೆನ್ನಾಗಿದೆ ಅಂತ ಇವ್ರಿಗೆ ಗೊತ್ತು, ನನಗೆ ಗೊತ್ತು, ಇವ್ರಿಗಿಂತ ಚೆನ್ನಾಗೇ ಇದೆ. ನಾನು ಫ್ರೆಂಡ್ಸ್ ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ನಾನು ಅವ್ರಿಗಿಂತ ಬೋಗಸ್ಸಾಗಿ ಅಷ್ಟೊಂದು ಎಡವಟ್ಟಾಗಿ ಕೆಟ್ಟೋಗ್ಬಿಟ್ಟಿದ್ದೀನಿ. ಈ ದೃಶ್ಯಗಳನ್ನು ನೋಡ್ತಿದ್ರೆ ಮೈ ಜುಮ್ಮೆನ್ನುತ್ತೆ, ಮನಸ್ಸಿನೊಳಗೆ ಆತಂಕ ಆವರಿಸುತ್ತೆ. ಮಾದಕ ವ್ಯಸನದ ಈ ಭಯಾನಕ ದೃಶ್ಯಗಳು ದೂರದ ಅಫ್ಘಾನಿಸ್ತಾನದ್ದೋ ಅಥವಾ ಪಾಕಿಸ್ತಾನದ್ದೋ ಅಲ್ಲ. ಇದು ನಮ್ಮದೇ ಕರುನಾಡಿನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕರಾಳ ದೃಶ್ಯಗಳು. ಈ ರೀತಿ ನಶೆಯ ಲೋಕದಲ್ಲಿ ತೇಲುತ್ತಿರುವ ಇವರೆಲ್ಲ ನಮ್ಮ ಕರುನಾಡಿನ ಯುವಕರು. ಇವರೆಲ್ಲ ಟೈಡಲ್ ಅನ್ನೋ ಡ್ರಗ್ಸ್ಗೆ ಬಲಿಯಾಗಿ ಬದುಕನ್ನೇ ಬರ್ಬಾದ್ ಮಾಡಿಕೊಂಡಿದ್ದಾರೆ. ಏನಿದು ಟೈಡಲ್? ಟೈಡಲ್ ಎನ್ನುವುದು ಒಂದು ಮಾತ್ರೆ. ಇದು ನೋವು ನಿವಾರಕ ಔಷಧವಾಗಿದ್ದು, ಇದನ್ನು ವಯಸ್ಕರು ತಲೆನೋವು, ಸ್ನಾಯು ನೋವು, ಮುಟ್ಟಿನ ನೋವು, ಕೀಲು ನೋವು, ಬೆನ್ನು ನೋವು, ಹಲ್ಲು ನೋವು ಮತ್ತು ಗಂಟಲು ನೋವು ಮುಂತಾದ ನೋವುಗಳನ್ನು ನಿವಾರಿಸಲು ಬಳಸ್ತಾರೆ. ಹಾಗಾದ್ರೆ ಈ ಟೈಡಲ್ ಮಾತ್ರೆ ಮಾದಕ ವ್ಯಸನಿಗಳಿಗೆ ಹೇಗೆ ನಶೆ ಹತ್ತಿಸುತ್ತೆ? ಇದೊಂದು ಅತ್ಯಂತ ಆತಂಕಕಾರಿ ಅಂಶ. ಟೈಡಲ್ ಮಾತ್ರೆಯನ್ನು ಸೇವಿಸಿದಾಗ ಅದು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಒಂದು ರೀತಿಯ ಮತ್ತನ್ನು ನೀಡುತ್ತೆ. ಅಲ್ಲದೆ ಹೆಚ್ಚು ಹೆಚ್ಚು ಸೇವಿಸಿದಾಗ ಅದು ನಶೆಯನ್ನು ಹೆಚ್ಚಿಸಿ ಮತ್ತಿನ ಲೋಕದಲ್ಲಿ ತೇಲಾಡಿಸುತ್ತೆ. ಈ ವಿಚಿತ್ರ ಅನುಭವ ಪಡೆಯುವ ಸಲುವಾಗಿ ಯುವಕರು ಟೈಡಲ್ ಮಾತ್ರೆಯನ್ನು ಸೇವಿಸ್ತಾರೆ. ಆ ಬಳಿಕ ಅದರ ಗೀಳಿಗೆ ಬಿದ್ದು ವ್ಯಸನಿಗಳಾಗ್ತಾರೆ. ಸರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾವಿಬ್ರು ಹೆಂಗಿದ್ದು ಅಂದರೆ ಯಾಕೆ ಹೇಳ್ತೀರಾ? ಸಿರಿಂಜ್ನಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಈ ಟೈಡಲ್ ಮಾತ್ರೆ ವೈದ್ಯರ ಸಲಹೆ ಮತ್ತು ಅನುಮೋದನೆ ಇಲ್ಲದೆ ಯಾವುದೇ ಔಷಧಾಲಯಗಳಲ್ಲಿ ನೀಡುವಂತಿಲ್ಲ. ಆದರೂ ಈ ಟೈಡಲ್ ಮಾತ್ರೆ ಮಾತ್ರ ಕಾಳಸಂತೆಯಲ್ಲಿ ಯುವಕ ಯುವತಿಯರ ಕೈಗೆ ಸುಲಭವಾಗಿ ಸಿಕ್ತಿದೆ. ಈ ಮಾತ್ರೆಯ ಗೀಳಿಗೆ ಬೀಳೋ ಯುವಕರು ಅದರ ನಶೆಯ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಮಾತ್ರೆಯನ್ನ ಪೌಡರ್ ಮಾಡಿ ನೀರಿನೊಂದಿಗೆ ಬೆರೆಸಿ ಸಿರಿಂಜ್ ಮೂಲಕ ನೇರವಾಗಿ ನರಗಳಿಗೆ ಚುಚ್ಚಿಕೊಳ್ತಾರೆ. ಇದು ಎಷ್ಟು ಭಯಾನಕವೆಂದರೆ, ಒಂದು ಸಲ ಚುಚ್ಚಿದ ಜಾಗಕ್ಕೆ ಮತ್ತೊಂದು ಸಲ ಚುಚ್ಚಿದ್ರೆ ನಂಜು ಆಗುವ ಸಾಧ್ಯತೆ ಇರೋದ್ರಿಂದ ಪ್ರತಿ ಸಲ ಟೈಡಲ್ ಡ್ರಗ್ಸ್ ತೆಗೆದುಕೊಳ್ಳುವಾಗ ಹೊಸ ಜಾಗ ಅಂದರೆ ನರಗಳಿಗೆ ಚುಚ್ಚಿಕೊಂಡು ದೇಹದ ಅಂಗಾಂಗಗಳನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಜ್ವಲಂತ ಸಾಕ್ಷಿ ಈ ಯುವಕ. ಸರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾವಿಬ್ರು ಹೆಂಗಿದ್ದು ಅಂದ್ರೆ ಯಾಕೆ ಹೇಳ್ತೀರಾ? ಸರ್ಜರಿ 15 ದಿವಸ ಇದೆ ಸರ್ಜರಿಗೆ. ಹುಡುಗಿ ಎಲ್ಲ ಹುಡುಗಿ ಮಾಡ್ತದ ಹಣ ಹುಡುಗಿರು ನನ್ನ ಕಣ್ಣಿಂದ ನೋಡ್ದ. ಈ ಯುವಕನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಅತ್ತ ಬದುಕೋಕ್ಕೂ ಆಗದೆ ಇತ್ತ ಸಾಯಕ್ಕೂ ಆಗದೆ ನರಳಾಡ್ತಿದ್ದಾನೆ. ಬಿಡಕ್ಕೆ ಆಗಲ್ಲ. ಬಿಡಬೇಕಂತ ಆಸೆ, ಮಾಡ್ಕೊಬೇಕಂತ ಆಸೆ ಬಂದ್ರು ನೀವು ಮಾಡ್ಕೊಂಡು ಅಟೆಂಪ್ಟ್ ಮಾಡಿ ಟ್ರೈ ಮಾಡ್ಬೇಡ ಅಂತ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಕ್ಲೋಸ್ ಆಗಿ. ಇದು ಒಬ್ಬನ ನರಳಾಟದ ಕಥೆಯಲ್ಲ. ಇಂಥ ಅದೆಷ್ಟೋ ಯುವಕರು ಟೈಡಲ್ ಚಟಕ್ಕೆ ಬಿದ್ದು ಚಟ್ಟ ಏರಿಯಾಗಿದೆ. ಇನ್ನು ಕೆಲವರು ಚಟ್ಟಕ್ಕೆ ಏರೋಕೆ ರೆಡಿಯಾಗ್ತಿದ್ದಾರೆ. ಈ ಟೈಡಲ್ ಮಾತ್ರೆಯನ್ನ ಕಾಳಸಂತೆಯಿಂದ ಖರೀದಿಸಿ ಯುವಕರಿಗೆ ಸಪ್ಲೈ ಮಾಡೋ ದೊಡ್ಡ ಜಾಲ ಬೆಂಗಳೂರಿನಲ್ಲಿ ಸಕ್ರಿಯವಾಗಿದೆ. ಅದರಲ್ಲೂ ಬೆಂಗಳೂರಿನ ತಿಲಕನಗರ, ರಾಗಿಗುಡ್ಡ ಪ್ರದೇಶದಲ್ಲಿ ಇದರ ಹಾವಳಿ ವಿಪರೀತ ಹೆಚ್ಚಿದೆ. ಮನೆಗಳಲ್ಲೇ ಈ ಮಾತ್ರೆಯನ್ನ ಮಾರುವ ಅಡ್ಡಗಳಿವೆ. ಈ ಭಯಾನಕ ಅಂಶ ವಿಜಯ ಟೈಮ್ಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ.
ಈ ಟೈಡಲ್ ಮಾತ್ರೆ ಮುಂಬೈಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಅನ್ನೋ ಮಾಹಿತಿಯು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ತಿಳಿದು ಬಂದಿದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದ್ರೂ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಪೋಷಕರೇ ಎಚ್ಚರ, ಪೊಲೀಸರು ಈ ಡ್ರಗ್ ಮಾಫಿಯಾದ ಹೆಡೆಮುರಿ ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಪೋಷಕರಾಗಿ ನೀವು ನಿಮ್ಮ ಮಕ್ಕಳ ಪ್ರತಿ ಚಟುವಟಿಕೆಗಳತ್ತ ಗಮನ ಇಡಿ. ಏಕಾಂಗಿಯಲ್ಲಿ ಕೋಣೆಯಲ್ಲಿ ಇಡಲು ಇಷ್ಟಪಡೋ ಮಕ್ಕಳ ಚಲನವಲನಗಳನ್ನು ಹತ್ತಿರದಿಂದ ಗಮನಿಸಿ. ಒಂದು ವೇಳೆ ನಿಮ್ಮ ಮಕ್ಕಳು ಇಂಥ ವ್ಯಸನಕ್ಕೆ ದಾಸರಾಗಿದ್ರೆ ಅಥವಾ ನಿಮ್ಮ ಕಣ್ಣ ಮುಂದೆಯೇ ಇಂಥ ಅನಾಚಾರ ಅಕ್ರಮಗಳು ನಡೆಯುತ್ತಿದ್ರೆ ಸ್ಥಳೀಯ ಪೊಲೀಸರಿಗೆ ದೂರು ನೀಡಿ. ಇಲ್ಲವಾದರೆ ವಿಜಯ ಟೈಮ್ಸ್ಗೆ ತಿಳಿಸಿ. ಕುಮಾರ್ ಹಾಗೂ ಪ್ರಶಾಂತ್, ವಿಜಯ್ ಟೈಮ್ಸ್, ಬೆಂಗಳೂರು.